ದೊಡ್ಡಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ಮಾಡಿ ಭಕ್ತಿ ಸಂಭ್ರಮದೊಂದಿಗೆ ಪೂಜಾ ಕೈಂಕರ್ಯಗಳು ಆರಂಭಗೊಂಡವು. ನಂತರ ದೇವರ ಸನ್ನಿಧಿಯಲ್ಲಿ ಸಂಜೆಯೊತ್ತಿಗೆ ಚಂಡಿ ಹೋಮವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಈ ಪೂಜಾ ಕೈಂಕರ್ಯಗಳಿಗೆ ದೊಡ್ಡಬಳ್ಳಾಪುರದ ಶ್ರೀಮದ್ ದಾಸೋಹ ಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ನಿರ್ಚಲ ನಿರಂಜನ ಮಹಾಸ್ವಾಮೀಜಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ ನೀಡಿದ್ದಾರೆ. नंददाते मधुव्योस्तानि एकदा ब्रह्मण उपहरते एकदैव यजमानायस्ते च ददातिं मुनीश्वर स्वामी देवताभ्यो नमः निराजनं दर्शयामि. ಶರಣ ಧ್ಯಾಯೇತ್ ಪರಾಮಂಬಿಗ ಅಂದ್ರೆ ಇಷ್ಟಾದಿಗಳು ಪ್ರಾಪ್ತಿಯಾಗುತ್ತೆ. ಆದರೆ ಅಮರೂರು ಮೇಲೆಗೆ ಬರ್ತಾ ಸಿಂಧೂರಗಳನ್ನು ಎತ್ತಿ ಒಬ್ಬೊಬ್ಬ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಆ ಸಂಹಾರವನ್ನ ಮಾಡಿ ಸಾಂಪ್ರದಾಯಿಕಬದ್ಧವಾಗಿ ಪೂಜೆಗಳ ಮುಖಾಂತರ ಧಾರ್ಮಿಕ ಸಹಿಷ್ಣುತೆಗೆ ಭಾಗವಹಿಸುವಂಥದ್ದು ಒಂದು ವಿಶೇಷವಾದಂಥ ಕಾರ್ಯ. ಆ ನಿಟ್ಟಿನಲ್ಲಿ ಇವತ್ತು ಬನ್ನಿಕೊಪ್ಪೆಯ ಈ ಒಂದು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯವರ ದೇವಸ್ಥಾನದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಚಂಡಿಕಾ ಹೋಮ ಈ ರೀತಿ ವಿಶೇಷವಾದಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಒಂದು ನಾಡಿಗೆ ಈ ಒಂದು ಜಿಲ್ಲೆಗೆ ಸುಭಿಕ್ಷವನ್ನು ದಯಪಾಲಿಸಿ ಅನ್ನೋಂಥದ್ದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಸಹಿತ ಬಂದಿದ್ದೇನೆ. ಆಗಲಿ, ಒಳ್ಳೆಯದಾಗಲಿ, ದೇವರು ಆಯುಷ್ಯಗಳನ್ನು ಕೊಡಲಿ. ಯುವ ಪೀಳಿಗೆ ಧಾರ್ಮಿಕತೆಗೆ ಒತ್ತನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಈಗಾಗಲೇ ಬರ್ತಿದ್ದಾರೆ. ಎಲ್ಲೊಂದು ಕಡೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕಾಗಿದೆ. ಸಾಮಾಜಿಕ ಸೇವೆಯಲ್ಲಿ ಬದುಕುವಂಥವ್ರು ಧಾರ್ಮಿಕವಾಗಿ ಬದುಕೋದನ್ನು ಸಹಿತ ಅಭ್ಯಾಸ ಮಾಡ್ಕೋಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಅವ್ರ ಮನವರಿಕೆ ಆಗ್ತದೆ. ಹಳ್ಳಿಗಳಲ್ಲಿ ಇವತ್ತು ಇದೆ, ಗ್ರಾಮಾಂತರ ಭಾಗಗಳಲ್ಲಿ ಈಗಲೂ ಇದೆ, ನಗರ ಭಾಗಗಳಲ್ಲಿ ಅದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂತಂದರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಮೀಡಿಯಾ ವ್ಯವಸ್ಥೆ ಅನ್ನೋಂಥದ್ದು ಭಾಳ ಕಷ್ಟವಾಗಿ ನಡೀತಂಥ ಸಂದರ್ಭದಲ್ಲಿ ಅದನ್ನು ಕಳ್ಕೊಂಡಿದ್ದಾರೆ. ಆದರೆ ಎಲ್ಲವೂ ಸರಿಯಾಗಿ ಒಂದು ದಾರಿಗೆ ಬರ್ತದೆ. ಇನ್ನು ಬನ್ನಿಕುಪ್ಪೆ ಗ್ರಾಮದಲ್ಲಿ 2 ದಿನಗಳ ಕಾಲ ನಡೆದ ಈ ವಾರ್ಷಿಕೋತ್ಸವದ ಮೊದಲ ದಿನ ದೇವರಿಗೆ ವಿಶೇಷ ಪೂಜಾ ಪುರಸ್ಕಾರ ನಡೆಯಿತು. 2ನೇ ದಿನ ದೇವರಿಗೆ ಬಲಿಪೂಜೆ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ನೂರಾರು ಭಕ್ತಾದಿಗಳು ಆಗಮಿಸಿ ದೇವರ ಚಂಡಿ ಹೋಮದಲ್ಲಿ ಭಾಗವಹಿಸಿದ್ರು. ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು. ಮಂತ್ರ ಕಾರ್ಯದ ಬಂಧನಕ್ಕಾಗಿ ಹೇಳಿದ್ವಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ದುರ್ಗಾ ವರ್ಷ ಆಯಿತು ಓಪನ್ ಆಗಿ, ಇದು ದೇವಸ್ಥಾನ ಓಪನ್ ಆಗಿ. ಅದರಿಂದ ಇಲ್ಲಿ ಬಂದವರಿಗೆಲ್ಲ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ಆದರೆ ಭಕ್ತಿಯಿಂದ ದೇವ್ರನ್ನ ಕೇಳ್ಕೋಬೇಕು. ಭಕ್ತಿ ಶ್ರದ್ಧೆಯಿಂದ ಕೇಳಿದ್ರೆ ಎಲ್ಲ ದೇವರು ನಮಗೆ ಒಳ್ಳೆಯದೇ ಮಾಡುತ್ತೆ ಅಂತ ನಮ್ಮ ನಂಬಿಕೆ. ಅದೇ ಈಗ ಚಂಡಿ ಹೋಮ ಎಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು ಲಲಿತಾ ಹೋಮ ಅಂತೆ, ಚಂಡಿ ಹೋಮ ಅಂತೆ, ದುರ್ಗಾಶಾಸ್ತ್ರ ಹೋಮ, ದುರ್ಗಾ ಪರಮೇಶ್ವರಿ ಹೋಮ ಅಂತೆಲ್ಲ ಮಾಡಿಸಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಅದು ಊರಲ್ಲಿ ಗ್ರಾಮದಿಂದ ಗ್ರಾಮಸ್ಥ ಒಂದು ಹಬ್ಬ ಇದ್ದಾಗೆ ಇದು ಆ ಥರ ಆಗಿದೆ. ಅದು ಪರವಾಗಿಲ್ಲ, ವಿಶೇಷವಾಗಿ ಅದೇ ಸ್ವಾಮಿಯೆಲ್ಲ ಪೂಜೆ ನಡೆಸ್ಕೊಡ್ತಾರೆ ವಾರಕ್ಕೊಮ್ಮೆ. ನಾವು ಆಗ ಬರ್ತಾ ಇರ್ತೀವಿ. ಅಂದರೆ ಭಕ್ತಿಯಿಂದ ದೇವರನ್ನ ನಂಬಿದ್ದೀವಿ. ಶ್ರೀ ಮುನೇಶ್ವರ ತುಂಬ ಖುಷಿ ಇದೆ. ಎಲ್ಲರೂ ಹೆಣ್ಮಕ್ಳೆಲ್ಲ ಭಾಗವಹಿಸಿ ಪೂಜೆ ಎಲ್ಲ ಮಾಡ್ತಾರೆ. ಬಲಿ ಪೂಜೆ, ಚಂಡಿ ಹೋಮ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೀವೆಲ್ಲ ಯಾವ ರೀತಿ ಭಾಗಿಯಾಗ್ತಿದೆ ಕುಟುಂಬವಾಗಿ? ನಾವು ಎಲ್ಲ ಪೂಜೆ ಮಾಡೋದ್ರಿಂದ. ಲಕ್ಷ್ಮೀ ದೇವಿ ಅಂತ ನಂದು ಇದೇ ಊರು. ಸುಮಾರು ಒಂದು 5 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಮಗಂತೂ ತುಂಬ ಒಳ್ಳೆಯದಾಗಿದೆ. ಮಕ್ಕಳಿಲ್ಲದೆ ಇರೋರು ಅಂಥವ್ರು ಬಂದಿದ್ದಾರೆ, ಅವ್ರಿಗೂ ಸಹ ಮಕ್ಕಳಾಗಿದೆ. ಮತ್ತು ಮನೆ ಇಲ್ಲದೆ ಇರೋವಂಥವ್ರು, ಆರೋಗ್ಯ ಸಮಸ್ಯೆ ಇರೋವಂಥವ್ರು ಎಲ್ಲರಿಗೂ ಸಹ ಇಲ್ಲಿ
ಏನು ತೊಂದರೆ ಇಲ್ಲ, ಎಲ್ಲ ಒಳ್ಳೆಯದಾಗಿದೆ. ಬೆಳಗ್ಗೆಯಿಂದ ಅಭಿಷೇಕ ಇತ್ತು, ಬೆಳಗ್ಗೆ ಅಭಿಷೇಕ ಮುಗಿದ ಮೇಲೆ ಮತ್ತೆ ಇವಾಗ ಚಂಡಿ ಹೋಮ ಮಾಡ್ತಾ ಇದ್ದಾರೆ. ಇದಂತೂ ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಹೋಮ, ಇದು ತುಂಬ ಒಳ್ಳೆಯದಾಗುತ್ತೆ. ಈ ಹೋಮ ಕುತ್ಕೊಂಡು ನೋಡೋದೇ ಆಗಲಿ ಕೇಳೋದೇ ಆಗಲಿ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ಹೋಮನ ನಮ್ಮ ಗ್ರಾಮದಲ್ಲಿ ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಒಂಥರ ಹಬ್ಬದ ವಾತಾವರಣ ಇದೆ, ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ನಾಳೆ ಬೆಳಗ್ಗೆ ಬಲಿಪೂಜೆ ಇದೆ, ನಂತರ ಮಧ್ಯಾಹ್ನ ಹೂವಿನ ಪಲ್ಲಕ್ಕಿ, ಪುಷ್ಪ ಪಲ್ಲಕ್ಕಿ ಎಲ್ಲ ಇದೆ. ಬರೀ ಮಲ್ಲಿಗೆ ಒಲೆ ಪಲ್ಲಕ್ಕಿ ಮಾಡಿಸ್ತಾ ಇದ್ದಾರೆ ನಮ್ಮೂರಲ್ಲಿ. ಇವತ್ತಿಗೆ ನಾವು ನೋಡೇ ಇಲ್ಲ ಇಂತಹ ಒಂದು ಕಾರ್ಯಕ್ರಮ. ಈ ಸರಿ ಮಾಡಿಸ್ತಾ ಇರೋದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಒಟ್ಟಾರೆ ಭಕ್ತಿ ಭಾವ, ಸಂಪ್ರದಾಯ ಹಾಗೂ ಶ್ರದ್ಧೆಯೊಂದಿಗೆ ಶ್ರೀ ಮುನೇಶ್ವರ ಸ್ವಾಮಿಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.